ಹಾಯ್ ಎಲ್ಲ ನಮಸ್ತೆ ಎಲ್ಲರಿಗೂ. ನಾವಿವತ್ತು ಬಂದಿರೋದು ನೋಡಲಿಕ್ಕೆ ಸಿದ್ಧಗಂಗಾ ಕ್ಷೇತ್ರ. ಸಿದ್ಧಗಂಗಾ ಕ್ಷೇತ್ರ ತುಮಕೂರಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಇದು ನಾವೀಗ ಒಳಗಡೆ ಬರ್ತಾಯಿದ್ದೀವಿ. ಇದು ದಾಸೋಹ ಕೇಂದ್ರ. ಇಲ್ಲಿ ಎಲ್ಲ ಕೊಳಗಗಳು ದೊಡ್ಡದು, ಎಷ್ಟು ದೊಡ್ಡದಿದೆ ನೋಡಿ. ಕಾಳು, ಅಕ್ಕಿ, ರಾಗಿ ಶೇಖರಣೆ ಮಾಡಲಿಕ್ಕೆ ಅಂತಲೇ ಇಷ್ಟು ದೊಡ್ಡ ಕೊಳಗ ಇಟ್ಟಿದ್ದಾರೆ. ಇದನ್ನೆಲ್ಲ ಕೈಲೇ ಹ್ಯಾಂಡ್ ಪಿಕ್ಡ್ ಅಂದರೆ ಕೈಲೇ ಹಾರಿಸ್ತಾರೆ. ಎಲ್ಲ ಕ್ಲೀನ್ ಮಾಡೋದು ಕೈಲೇ. ಇದು ನಾವು ಊಟಕ್ಕೆ ಹೋದ ಸಮಯ, ಹಾಗಾಗಿ ನಮ್ಮ ಊಟ ಮುಗಿಸ್ಕೊಂಡು ನೇರವಾಗಿ ಈಗ ಸಿದ್ಧಗಂಗೆ ಬೆಟ್ಟ ಅಂದರೆ ಸಿದ್ಧಲಿಂಗೇಶ್ವರರ ಸ್ಥಾನದ ಕಡೆ ನಡೀತಾ ಇದ್ದೀವಿ. ಎಷ್ಟು ಮೆಟ್ಲಿದ್ದಾವೆ ನೋಡಿ. ಹಬ್ಬಬ್ಬ ಸುಸ್ತಾಗೋಯ್ತು ಇಷ್ಟು ಮೆಟ್ಲು ಹತ್ತಲಿಕ್ಕೆ. ಹಾಗೆ ಹತ್ತಲಿ ಇವತ್ತು ಯಾರೂ ಇಲ್ಲದೆ ಇರೋ ಕಾರಣ ನೋಡಿ, ಜನನೇ ಇಲ್ಲ. ವೀಕ್ ಡೇಯಲ್ಲಿ ಹೋದರೆ ಯಾರೂ ಇರಲಿಲ್ಲ. ಇದೇ ಸಿದ್ಧಲಿಂಗೇಶ್ವರ. ಈಗ ತಿರುಗಿ ಎದುರುಗಡೆನೇ ಇದೆ ಸಿದ್ಧಗಂಗಮ್ಮ ಕ್ಷೇತ್ರ. ಸಿದ್ಧಗಂಗಮ್ಮ ಅಂದರೆ ಇಲ್ಲೇ ನೀರು ಉಗಮ ಆಗೋದು ಇದೇ ಜಾಗ ನೋಡಿ. ಸಿದ್ಧಗಂಗಮ್ಮ ತಾಯಿ ಅಂದರೆ ಇಲ್ಲಿ ಗಂಗೆ ಉಗಮ ಆಗ್ತಾರೆ. ಇಲ್ಲಿ ಉಗಮ ಆದ ಗಂಗೆ ಪೂರ್ತಿ ಬೆಟ್ಟವನ್ನು ಇಳಿದು ಕೆರೆ ಕಡೆಗೆ ಹರಿತಾಳೆ. ಇಲ್ಲಿ ಮೂಲ ಎಲ್ಲಿ ಹೊಲ ಎಲ್ಲ ಇದ್ದಾವೆ ಅದಕ್ಕೆ ನೀರು ಇಲ್ಲಿಂದನೇ ಆದಷ್ಟು ಹೋಗುತ್ತೆ ಮಳೆಗಾಲದಲ್ಲಿ. ಈಗ ನೋಡಿ ಕಿರಿಸ್ವಾಮಿಗಳು ಅಲ್ಲೇ ಓದ್ತಾಯಿದ್ರು. ನಮಗೋಸ್ಕರ ತೀರ್ಥ ಪ್ರಸಾದ ಕೊಡ್ಲಿಕ್ಕೆ ಬಂದರು, ಮಂಗಳಾರತಿ ಮಾಡಿ. ಇದನ್ನು ಮುಗಿಸಿ ನೇರ ನಾವು ಇದೇ ನೋಡಿ ಬೆಟ್ಟದ ಮೇಲೆ ಗೋಪುರ ಎಂಟ್ರೆನ್ಸ್ ಅಂತೀವಲ್ಲ ಅಲ್ಲಿ ಇದು. ಇಲ್ಲಿಂದ ನೇರವಾಗಿ ಹಿಂತಿರುಗಿ ನಾವು ನಮ್ಮ ನಡೆ ಹೋಗಿದ್ದು ಸೀದಾ ಸಸ್ಯಕ್ಷೇತ್ರ ಕಡೆಗೆ. ಸಸ್ಯಕ್ಷೇತ್ರ ಈಗ ಹೊಸದಾಗಿ ಮಾಡಿರೋದು. ಇಲ್ಲಿ ಮಧ್ಯೆ ಗಣಪತಿ ದೇವಸ್ಥಾನ ಇದೆ. ಹಾಗೆ ಇಲ್ಲಿ ನಂದಿ ಪ್ರತಿಮೆ ಕೂಡ ಇದೆ. ಎಲ್ಲಿ ಮೆಟ್ಲುಗಳನ್ನು ಹತ್ತುತ್ತೀವಲ್ಲ ಅಲ್ಲಿ ಎಂಟ್ರೆನ್ಸಲ್ಲೇ ಒಂದು ನಂದಿ ಪ್ರತಿಮೆಯನ್ನು ಕಟ್ಟಿಸಿದ್ದಾರೆ. ಅದರಿಂದ ಮುಂದೆ ಆದರೆ ಬಸವೇಶ್ವರ ಹಾಗೂ ಶ್ರೀ ಸಿದ್ಧಗಂಗಾ ಶ್ರೀಗಳ ಕೆತ್ತನೆ ಕೂಡ ನೋಡ್ಬೋದು. ಅಲ್ಲೇ ಲಿಂಗ ಇದೆ. ಅಲ್ಲಲ್ಲೇ ಕಾಣುವಂಥ ಮಂಗಗಳು. ಈಗ ನೋಡಿ ಸ್ಮೃತಿವನದ ವಿಶೇಷ ಏನಪ್ಪ ಅಂದರೆ ನೋಡಿ, ಇಲ್ಲಿ ಸಿದ್ಧಗಂಗಾ ಶ್ರೀಗಳು ಶಿವಕುಮಾರ ಸ್ವಾಮಿಗಳ ನಮಗೆ ವೆಲ್ಕಮ್ ಮಾಡಲಿಕ್ಕೆ ಅಂದರೆ ಸ್ವಾಗತ ಕೋರಲಿಕ್ಕೆ ಅವರೇ ಮುಂಭಾಗಲಲ್ಲಿ ನಿಂತಿದ್ದಾರೆ. ಇದೆ ಸ್ಮೃತಿವನದ ವಿಶೇಷತೆ ಏನಂದರೆ, ಸ್ಮೃತಿವನದಲ್ಲಿ ನಾವು ಶ್ರೀಗಳು ಹೇಗೆ ಬಂದರು, ಸಿದ್ಧಗಂಗಾ ಕ್ಷೇತ್ರಕ್ಕೆ ಹೇಗೆ ಅವರು ಸೇರ್ಪಡೆಯಾದರು, ಅಲ್ಲಿಂದ ಸ್ವಾಮಿಗಳ ದೀಕ್ಷೆ ತಗೊಂಡ ನಂತರ ಹೇಗೆ ನಮ್ಮ ಸಿದ್ಧಗಂಗಾ ಕ್ಷೇತ್ರನ ಇಷ್ಟು ಮುಂದುವರಿಸೋಕ್ಕೆ ಕಾರಣ ಮಾಡಿದ್ರು ಅನ್ನೋದನ್ನ ಇಲ್ಲಿ ನೋಡ್ತಾ ಹೋಗ್ಬೋದು. ಒಂದೊಂದು ಭಾವಚಿತ್ರಗಳು ಅಥವಾ ಕೆತ್ತನೆಗಳು ಒಂದೊಂದು ವಿಶೇಷವನ್ನು ಹೇಳ್ತಾ ಹೋಗ್ತವೆ. ಇದು ಶ್ರೀಗಳು ಇಲ್ಲಿ ನೋಡಿ ಏನು ಮಂಡಳಿ ಇದೆ, ಮಕ್ಕಳುಗಳ ಪಾಠ ಮಾಡೋದು ಅದು ಇದೆ. ಇಲ್ಲೇ ಈಗ ಕಲ್ಯಾಣಿ ಡೆವಲಪ್ ಮಾಡ್ತಾ ಇದ್ದಾರೆ. ಕಲ್ಯಾಣಿ ಡೆವಲಪ್ ಆದರೆ ಮೇಲ್ಗಡೆ ಅಂತ ಹರಿತಕ್ಕಂಥ ನೀರು ಇಲ್ಲಿ ಶೇಖರಣೆ ಆಗುತ್ತೆ. ಇದು ವನದಲ್ಲಿರುವಂಥ ಹಾವಿನ ಪ್ರತಿಮೆಗಳು. ಹಾಗೆ ಮುಂದುವರ್ತಾ ಹೋದಾಗ ನಿಮಗೆ ಎಲ್ಲ ಋಷಿಮುನಿಗಳು ಕಾಣ್ತಾರೆ ನೋಡಿ. ಎಷ್ಟು ಜನ ಬರ್ತಾಯಿದ್ದಾರೆ ಕಣೆಯಿಂದ. ಈಗ ಅಯ್ಯಪ್ಪ ಸ್ವಾಮಿ ಸೀಸನ್ ಆಗಿರೋದ್ರಿಂದ ಎಲ್ಲ ಸ್ವಾಮಿಗಳು ತುಂಬ್ಕೊಂಡ್ಬಿಟ್ಟಿದ್ರು ಇಲ್ಲಿ ನೋಡಿ. ಇದೇ ಸಿದ್ಧಲಿಂಗೇಶ್ವರ. ಹುತ್ತದೊಳಗೆ ಹೇಗೆ ಸಿದ್ಧಲಿಂಗೇಶ್ವರರು ಇದಕ್ಕೆ ಇದು ಧ್ಯಾನದಲ್ಲಿ ತೊಡಗಿದ್ದಾರೆ ನೋಡ್ಬೋದು. ಹಾಗೆ ಹಸು ಹೇಗೆ ಅವರಿಗೆ ಹಸುವಾದಾಗ ಹಾಲು ಕೊಡಲಿಕ್ಕೆ ಮೇಲೆ ನಿಂತಿರ್ತದೆ. ಇದು ನೋಡಿ ಎಲ್ಲ ಋಷಿಮುನಿಗಳು ನಿಂತಿರ್ತಕ್ಕಂಥ ಪ್ರತಿಮೆ. ಇದು ಓಂ ಪ್ರಥಮದಲ್ಲಿ ನಾವು ಸ್ಮೃತಿವನದ ಒಳಗಡೆ ಹೋಗ್ತಿದ್ದಂಗೆ ಸಿದ್ಧಲಿಂಗೇಶ್ವರ ನಂತರ ಈ ಎಲ್ಲ ಋಷಿಮುನಿಗಳು ಕಾಣ್ತಾರೆ ನಿಮಗೆ. ಅವ್ರ ಹೆಸರುಗಳು ಅಲ್ಲೇ ಬೋರ್ಡಲ್ಲಿದೆ. ಈಗ ಬೋರ್ಡ್ ತೋರಿಸ್ತೀನಿ ನೋಡಿ. ಯಾರು ಇವರು? ಗೋಸಲ ಸಿದ್ದೇಶ್ವರರ ಸಿಬ್ಬಂದಿಗಳು ಇವರೆಲ್ಲ ಎಲ್ಲ. ಅದಾದ ನಂತರ ನೋಡಿ ಈಗ ಸಿದ್ಧಗಂಗವ್ವ ಇಲ್ಲಿ ಮಕ್ಕಳಿಗೆ ಜೋಗಳ ಆಡ್ತಾ ಇರೋದು. ಹಾಗೆ ಈ ಪ್ರತಿಮೆ ನೋಡಿ ಶಿವಣ್ಣನವರು ಅಂದರೆ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಕಿರಿಯರಾಗಿದ್ದಾಗ ಸೇರ್ಪಡೆಯಾಗಿದ್ದು ಹೀಗೆ. ಅದಾದ ನಂತರ ಗುರುದೀಕ್ಷೆಗೆ ಇಲ್ಲಿ ಮುಂಚೆ ಇದ್ದಂಥ ಸಿದ್ದೇಶ್ವರ ಸ್ವಾಮಿಗಳ ಹತ್ರ ಪಡಿತಾ ಇರೋದು. ಇವೆಲ್ಲ ಪ್ರತಿಮೆಗಳು ಅವರ ಬಾಲ್ಯದ ನೆನಪುಗಳನ್ನ ತರಿಸ್ತವೆ. ಹೇಗೆ ಈಗ ಪಾಠೋಪಚಾರ ನಡೀತಾ ಇದೆ ನೋಡಿ ಶಿವಣ್ಣ ಶ್ರೀಗಳಿಗೆ. ಈಗ ಸಹಪಾಠಿಗಳೊಂದಿಗೆ ಅಕ್ಷರಾಭ್ಯಾಸ ಮಾಡ್ತಾರಂಥ ಪ್ರತಿಮೆಗಳು. ಹೀಗೆ ಮುಂದುವರಿತಾ ಹೋದರೆ ಅವರು ಹೇಗೆ ಬಾಲ್ಯದಿಂದ ಯೌವನಕ್ಕೆ ಅಂದರೆ ಯುವಕರಾಗಿ ಹೇಗೆ ಬೆಳೀತಾ ಹೋದ್ರು ಅದು ಕಂಪ್ಲೀಟ್ಲಿ ಇದರಲ್ಲಿ ತೋರಿಸಿದ್ದಾರೆ. ನಿರಂಜನರ ಜಂಗಮ ದೀಕ್ಷೆ ಕೊಡ್ತಾ ಇರೋದು ಇಲ್ಲಿ ನೋಡ್ಬೋದು. ಇಲ್ಲಿ ಜಂಗಮರಾಗಿ ಬದಲಾವಣೆ ಆದಂಥ ಶ್ರೀಗಳು ಶಿವಕುಮಾರ ಸ್ವಾಮೀಜಿಗಳು. ಇದಾದ ನಂತರ ದೃಷ್ಟಿ ಇವರು ಏನು ಇದ್ದಾರೆ ನೋಡಿ, ಎಷ್ಟು ದೊಡ್ಡ ದೊಡ್ಡ ಮರಗಳಿದ್ದಾವೆ ಮಧ್ಯದಲ್ಲಿ. ಉದ್ದಾನ ಭಕ್ತ ಶಿವಣ್ಣನವರು ಈಗ ಬುತ್ತಿಗೆಯಲ್ಲಿ ತಗೊಳ್ತಾ ಇರೋದು ಕಾಣಿಕೆಗಳನ್ನ. ಇಲ್ಲಿ ಜನಗಳು ಅವಾಗ ಬಂದು ಬುತ್ತಿಯಲ್ಲಿ ಕೊಟ್ಟು ಹೋಗ್ತಾ ಇದ್ರು ದಾನನ. ಮನೆಗೆ ಹೋಗಿ ಅವಾಗ ದವಸ ಧಾನ್ಯ ಕೇಳ್ತಾಯಿದ್ರು ಶ್ರೀಗಳು. ಈಗ ಮಕ್ಕಳನ್ನು ಸೇರ್ಪಡೆ ಮಾಡ್ಕೊಳ್ತಾ ಇರೋದು ಶ್ರೀಗಳು ಮಠಕ್ಕೆ. ಹೇಗೆ ಬೆಳವಣಿಗೆ ತಂದರು ಮಠದ ಶ್ರೀಮಠಕ್ಕೆ ಅಂತ. ಈಗ ನೋಡಿ ಚಿಕ್ಕ ಚಿಕ್ಕ ಶಿಶುಗಳನ್ನು ಸಹ ಸೇರ್ಪಡೆ ಮಾಡ್ಕೊಂಡಿದ್ರು. ಆಗ ಮಂತ್ರಪೀಠದಲ್ಲಿ ಕೂತಿದ್ದಾರೆ. ಮಕ್ಕಳನ್ನ ಆಶೀರ್ವಾದ ಕರ್ಕೊಂಡ್ಬರ್ತಾ ಇದೆ ನೋಡಿ ಒಂದು ತಾಯಿ.
ಗಿರಿಗಳ ಮಧ್ಯದಲ್ಲಿ ಇದೊಂದು ಸ್ಮೃತಿವನ ಇದೆ. ಸುತ್ತಲೂ ಬಂಡೆಗಳು, ದೂರದಲ್ಲಿ ಇನ್ನೊಂದು ಬೆಟ್ಟ, ಸಿದ್ಧಲಿಂಗೇಶ್ವರ ಸಿದ್ಧಗಂಗಾ ಬೆಟ್ಟದ ಪಕ್ಕದಲ್ಲಿರೋ ಬೆಟ್ಟ. ಶ್ರೀಗಳೇ ಇಲ್ಲಿ ಮರಗಳನ್ನ ಕಡಿತಾ ಇರೋದಾಗ ದಾಸೋಹಕ್ಕೆ, ಅಡುಗೆಗೆ ಎಲ್ಲ ಸೌದೆಗಳು ಬೇಕಾದಾಗ ಶ್ರೀಗಳೇ ಕಡಿತಾ ಇರೋದು. ಮಕ್ಕಳನ್ನು ಅವರ ತಂದೆ ತಾಯಿ ಬಿಟ್ಟೋಗ್ಲಿಕ್ಕೆ ಬಂದಿರೋದು ಮಠಕ್ಕೆ. ನೋಡಿ ಹೇಗೆ ಅವರು ಒಂದು ಮುಂಚೂಣಿಯಲ್ಲಿ ನಿಂತು ಶ್ರೀಗಳು ಇಷ್ಟರ ಮಟ್ಟಕ್ಕೆ ತರಲಿಕ್ಕೆ ಕಾರಣ ಸಿದ್ಧಗಂಗಾ ಕ್ಷೇತ್ರ ನಮ್ಮ ಶಿವಕುಮಾರ ಸ್ವಾಮೀಜಿಗಳೇ. ನೋಡಿ ಉದ್ಯಾನವನದಲ್ಲಿರೋ ಜಿಂಕೆಗಳಿಗೂ ಕೂಡ ಅವರು ಫಲದಾನ ಮಾಡ್ತಾ ಇರೋದು. ಹಾಗೆ ಮುಂದುವರಿತಾ ಇದ್ದಾರೆ ನೋಡಿ, ಇಲ್ಲಿ ಗಿಡಗಳಿಗೆ ನೀರು ಹಾಕ್ತಾ ಇದ್ದಾರೆ. ಹಾಗೆ ಮುಂದುವರೆದು ಅಬ್ದುಲ್ ಕಲಾಂ ಅವರು ನಮ್ಮ ಸಿದ್ಧಗಂಗಾ ಮಠಕ್ಕೆ ಬಂದಾಗ ನಮ್ಮ ಶ್ರೀಗಳ ಜೊತೆ ಕಾಲ ಕಳೆದಂಥ ಸಮಯದ ಒಂದು ಭಾವಚಿತ್ರ ಅಂತ ಜ್ಞಾನಿಯಾಗಿದ್ದಂಥ ಅಬ್ದುಲ್ ಕಲಾಂ ಅವರು ಸಹ ಇಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದರು. ಈಗ ತಿರುಚು ಮುರುಚಾಗಿ ತೋರಿಸಿದ್ದೀವಿ. ಯಾಕಂದರೆ ಇಲ್ಲಿ ಶ್ರೀಗಳು ಧ್ಯಾನದಲ್ಲಿ ಕೂತಿರೋದು, ಲಿಂಗ ಪೂಜೆಯಲ್ಲಿ ಐಕ್ಯರಾಗಿರ್ತಕ್ಕಂಥದ್ದು ಇದು. ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಉದ್ಯಾನವನ ಇದೆ ನೋಡಿ, ಚಿಕ್ಕ ಚಿಕ್ಕ ಮಕ್ಕಳದು. ಪಾಂಡ, ರ್ಯಾಬಿಟ್ ಎಲ್ಲ ನೋಡ್ಬೋದು ನೀವು ಇಲ್ಲಿ. ಜಂಗಲ್ ಬುಕ್ ನೋಡಿರ್ತೀರಲ್ಲ, ಜಂಗಲ್ ಬುಕ್ನ ನೋಡಿ. ಮೋಗ್ಲಿ ಇದ್ದಾನೆ, ಜಂಬೂ ಇದ್ದಾನೆ ಪಕ್ಕದಲ್ಲೇ. ಅಲ್ಲೇ ನೀವು ವಿಶ್ರಾಂತಿ ಮಾಡಲಿಕ್ಕೆ ಜಾಗ ಇದೆ. ಎಷ್ಟು ದೊಡ್ಡ ಮರಗಳಿದೆ ಅಂದರೆ ಎಂಥ ಮಳೆ ಬಂದ್ರೂ ಬಿಸಿಲಿದ್ರೂ ತಂಪಾಗಿರ್ಬೋದು. ಆ ರೀತಿ ಈ ಸ್ಮೃತಿವನದಲ್ಲಿ ಎಲ್ಲ ಅರಣ್ಯ ಸಿಬ್ಬಂದಿಗಳು ಕೈಗೊಂಡು ಇದನ್ನು ಮಾಡ್ತಾಯಿದ್ದಾರೆ. ಅವರಿಗೂ ನಾವು ಅಭಿನಂದನೆ ಸಲ್ಲಿಸೋಣ. ನೋಡಿ ಇಲ್ಲಿ ಶ್ರೀಗಳು, ಈಗಿರ್ತಕ್ಕಂಥ ಶ್ರೀಮಠದ ಶ್ರೀಗಳದ ಪ್ರತಿಮೆ ಇಲ್ಲಿ ಇರ್ತಕ್ಕಂಥದ್ದು. ಇದರ ಸುತ್ತಲೂ ಈಗ ಇಲ್ಲಿ ಕಟ್ಟೆ ಥರ ಇದೆ. ಅಲ್ಲಿ ಇನ್ನೂ ಇದನ್ನು ಸಮೃದ್ಧಿ ಮಾಡಬೇಕಾದನ್ನು. ಈಗ ಶ್ರೀಗಳು ಮುಂಚೆ ಇದ್ದಂಥ ದೇವಸ್ಥಾನ ಇದು. ಶ್ರೀಮಠದ ಕೊಡುಗೆ ಇದು. ಹಾಸನದ ಸಕಲೇಶಪುರದಲ್ಲಿ ಮುಂಚೆ ಯಾರೋ ಇದ್ದಂಥವರು ಇದನ್ನು ದೇವಸ್ಥಾನವನ್ನು ಕಟ್ಟಿರೋದು. ಇಲ್ಲೂ ಶಿವಲಿಂಗ ಇದೆ, ಇಲ್ಲೊಂದು ಶಿವಲಿಂಗ ಇದೆ. ಈಗ ಒಳಗೆ ಬರ್ತೀವಿ ನೋಡಿ, ಇದೇ ಶಿವಲಿಂಗ. ಮುಂಚೆ ಇಲ್ಲೇ ಪೂಜೆಗಳು ನಡೀತಾ ಇತ್ತು. ಈಗ ನಾವು ಬರ್ತಿರೋದು ಲಿಂಗೈಕ್ಯರಾಗಿರ್ತಕ್ಕಂಥ ನಮ್ಮ ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾಗಿ ಜೀವಂತ ಸಮಾಧಿ ಏನಂತೀವಿ ಅದು ಆಗಿರ್ತಕ್ಕಂಥ ಜಾಗ ಇದು. ಇಲ್ಲಿ ನೋಡಿ, ಇದು ಒಂದು ಹೊಸ ದೇವಸ್ಥಾನ ಅಂತಲೇ ಕಟ್ಟಿದ್ದಾರೆ. ಇಲ್ಲಿ ಎಷ್ಟು ದೊಡ್ಡ ಕಂಬಗಳು, ಪ್ರತಿಮೆಗಳು ಕಟ್ಟಿದ್ದಾರೆ ನೋಡಿ. ಇದರಲ್ಲಿ ಬಹಳ ವೈಭವದಿಂದ ಕಟ್ಟಿರ್ತಕ್ಕಂಥ ಜಾಗ ಇದು. ಎಷ್ಟು ಶ್ರೇಷ್ಠ ಅಂದರೆ ನಮ್ಮ ಶ್ರೀಗಳಲ್ಲಿ ಇನ್ನೂ ವಾಸ ಇದ್ದಾರೆ ಅನಿಸೋ ಫೀಲ್ ಬರ್ತದೆ ನಿಮಗೆಲ್ಲ ಅಲ್ಲಿ ಹೋದರೆ. ಅಷ್ಟು ನೋಡಿ, ಇಲ್ಲಿ ಲಿಂಗನ ಕಟ್ಟಿದ್ದಾರೆ. ಅದರ ಕೆಳಗಡೆ ಅವರನ್ನು ಐಕ್ಯರಾಗಿ ಮಾಡಿರ್ತಕ್ಕಂಥದ್ದು, ಅಂದರೆ ಅವರನ್ನು ಜೀವಂತ ಸಮಾಧಿ ಏನಿದೆ ಅದರ ಒಳಗಡೆ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಶ್ರೀಗಳ ಮಠದಲ್ಲಿ ಎಷ್ಟು ಮಕ್ಕಳು ಹೋಗ್ತಾ ಇದ್ದಾರೆ ಸಾಲಾಗಿ. ಅಲ್ಲಿ ಮಕ್ಕಳು ಸಾಗರದಂತೆ ಸಾಕ್ತಿದ್ದಾರೆ. ಎಷ್ಟು ಶಿಸ್ತಿನಿಂದ ಹೋಗ್ತಾರೆ ಅಂದರೆ ಮುಂದಿನ ವಿಡಿಯೋಗಳಲ್ಲಿ ನೀವು ನೋಡ್ತೀರಿ ಎಷ್ಟು ಶಿಸ್ತಿದೆ ಮಕ್ಕಳಲ್ಲಿ ಅಂತ. ಇದು ಅವರ ಪ್ರತಿಮೆ ಮುಂದೆ ಹೋಗ್ತಾ ಇರೋದು. ಲಿಂಗ ದರ್ಶನ ಮಾಡಿಕೊಂಡು ನಾವು ಈಗ ಮುಂದೆ ಸಾಗ್ತಾ ಇರೋದು ನೋಡಿ. ಇದೇ ಲಿಂಗ. ಇದರ ಕೆಳಗಡೆ ಸ್ವಾಮಿಗಳು ಇದು ಮಾಡಿದ್ದು. ಇದು ಪೀಠ. ಮುಂಚೆ ಇಲ್ಲಿ ಸ್ವಾಮಿಗಳು ಕೂತ್ಕೊಂಡು ಮಕ್ಕಳಿಗೆ ಧ್ಯಾನ, ಪಾಠ, ಪ್ರವಚನ ಮಾಡ್ತಿದ್ದಂಥ ಜಾಗ. ಇದೆಲ್ಲ ಜನ ಓಡಾಡ್ತಾ ಇದ್ದಾರೆ. ಇದು ಕಲ್ಯಾಣಿ. ಇದು ಸಿದ್ಧಗಂಗೆ ಎಂಟ್ರೆನ್ಸಲ್ಲೇ ಸಿಗ್ತದೆ ನಮಗೆ. ಒಳಗಡೆ ಹೋಗ್ಲಿ ನೋಡಿ, ಮಕ್ಕಳು ಎಲ್ಲ ಶಾಲೆ ಮುಗಿದ್ಮೇಲೆ ಹೇಗೆ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ಉದ್ಯಾನವನ ಅಭಿವೃದ್ಧಿ ಮಾಡಿದ್ದಾರೆ ನೋಡಿ. ಎಷ್ಟು ಶಿಸ್ತಾಗಿ ಸಾಲಾಗಿ ಹೋಗ್ತಿದ್ದಾರೆ. ಒಂದು ಕಡೆ ಮಕ್ಕಳು ಆಚೆ ಬರ್ತಿದ್ದಾವೆ, ವೇದ ಉಪನಿಷತ್ ಪಾಠೋಪಚಾರಗಳನ್ನು ಮುಗಿಸಿ ಒಂದು ಕಡೆಯಿಂದ ಬರ್ತಿದ್ರೆ ಅದು ವೇದ ಶಾಲೆ ಇವಾಗ ಹೊಸದಾಗಿರೋದು. ಮುಂಚೆ ಅಲ್ಲಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ ಅಲ್ಲಿ ಮಾಡ್ತಿದ್ರು ಗುರುಗಳು. ಈಗ ನೋಡಿ ಎಷ್ಟು ಭವ್ಯವಾದ ಒಂದು ಕಟ್ಟಡ ಕಟ್ಟಿದ್ದಾರೆ ಮಕ್ಕಳಿಗೋಸ್ಕರ. ಇಲ್ಲಿ ಸಾವಿರಾರು ಲಕ್ಷಾಂತರ ಜನ ಈ ಒಂದು ಕ್ಷೇತ್ರದಲ್ಲಿ ಓದಿ ಅತ್ಯುನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ಇದನ್ನು ಮುಗಿಸಿ ನಾವು ಅಲ್ಲೇ ಇದ್ದ 10 ಕಿಲೋಮೀಟರ್ ದೂರದಲ್ಲಿ ಯೋಗ ನರಸಿಂಹಸ್ವಾಮಿ, ಭೋಗ ನರಸಿಂಹಸ್ವಾಮಿ ಎಲ್ಲಿ ಇದು ಬರ್ತದೆ ಅಂದರೆ ದೇವರಾಯನ ದುರ್ಗ. ಈ ದೇವರಾಯನ ದುರ್ಗ ಸಿದ್ಧಗಂಗಾ ಮಠಕ್ಕೆ 10 ಕಿಲೋಮೀಟರ್ ದೂರದಲ್ಲಿದೆ. ಇದು ಅಷ್ಟೇ ಬಹಳ ಶ್ರೇಷ್ಠವಾದಂಥ ಜಾಗ. ಒಳ್ಳೆಯ ಒಂದು ಪ್ರಕೃತಿಯನ್ನು ನೀವು ಸವಿಬೋದು, ಒಳ್ಳೆಯ ವ್ಯೂ ಪಾಯಿಂಟ್. ಇಲ್ಲಿ ನಾವು ಸ್ವಲ್ಪ ಕಾಲಹರಣ ಮಾಡೋಣ ಅಂತ ಬಜ್ಜಿ ಎಲ್ಲ ತೊಗೊಂಡು, ಯಾಕಂದರೆ ಇಲ್ಲಿ ಒಳಗಡೆ ನಮಗೆ ವೀಡಿಯೋ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಯಾಕೆಂದರೆ ಇಲ್ಲಿ ಶ್ರೇಷ್ಠತೆ ಹಾಳಾಗುತ್ತೆ ಅನ್ನೋದು ಇಲ್ಲಿನ ವಾಸಿಯಾಗಿರ್ತಕ್ಕಂಥ ಅರ್ಚಕರದಾಗಲಿ ಸರ್ಕಾರದ್ದಾಗಲಿ ನಂಬಿಕೆ. ಯೋಗ ಮತ್ತು ಭೋಗ ನರಸಿಂಹಸ್ವಾಮಿಗೆ ಫೋಟೋ ತೆಗಿಲಿಕ್ಕಾಗಿ ವೀಡಿಯೋ ಮಾಡಲಿಕ್ಕೆ ಎಲ್ಲೂ ಇದು ಭೋಗ ನರಸಿಂಹಸ್ವಾಮಿ ಮೇಲೆ
ಬೆಟ್ಟವನ್ನು ಹತ್ತಿ ಹೋಗಬೇಕು. ಬೆಟ್ಟ ಎಷ್ಟಿದೆ ಅಂದರೆ ಸುಮಾರು ಒಂದು ಅರ್ಧ ಕಿಲೋಮೀಟ್ರಷ್ಟು ಮೇಲಕ್ಕೆ ನೀವು ವರ್ಟಿಕಲ್ಲಾಗಿ ಹತ್ತಲಿಕ್ಕಿಲ್ಲ, ಸುಮ್ಮನೆ ನೇರವಾಗಿ ಹತ್ತುತ್ತೀರಿ. ಎಷ್ಟು ಸುಸ್ತಾಗ್ತದೆ ಅಂದರೆ ನಾವು ಹೋಗಿದ್ದು ಸಂಜೆ 5 ಗಂಟೆ ಆಗಿತ್ತು. 5 ಗಂಟೆಗೆ ಅಲ್ಲಿ ಕ್ಲೋಸಿಂಗ್ ಟೈಮ್. ಎಲ್ಲ ಕಾಲಹರಣ ಮಾಡಿದೆ, ಯಾವುದೇ ವಿಡಿಯೋ ಹೋಗ್ತಾ ತೋರಿಸ್ತೀವಿ. ನಾವು ಸೀದಾ ಮೆಟ್ಲು ಕಡೆ ಹತ್ತುತ್ತಾ ದೇವಸ್ಥಾನಕ್ಕೆ ಹೋಗಿದ್ದು ಒಂದೇ ಮೇನು. ನೋಡಿ ಇಲ್ಲಿ ಕರಡಿ ಚರ್ಮದಲ್ಲಿ ಮಾಡಿರ್ತಕ್ಕಂಥದ್ದು ಆಶೀರ್ವಾದ ಮಾಡೋಕ್ಕೆ ಒಬ್ರು ಇರ್ತಾರೆ. ಹಾಗೇ ಮಧ್ಯ ಅಂಗಡಿಗಳು ಸಿಗ್ತವೆ. ನಿಮ್ಗೇನಾದರೂ ಸುಸ್ತಾಯಿತು ಅಂದರೆ ಜ್ಯೂಸ್ ಕುಡಿಲಿಕ್ಕೆ ಅಂಗಡಿ ಇದೆ. ಹಾಗೆ ವ್ಯಾಪಾರ ಮಾಡಲಿಕ್ಕೂ ತುಂಬ ಜನ ದೇವಸ್ಥಾನದ ಆಚೆ ನಿಮಗೆ ಇದು ಆಂಜನೇಯ ಸ್ವಾಮಿ ಇಲ್ಲಿ ಕಲ್ಲಲ್ಲೇ ಕೆತ್ತಾಗಿರೋ ನೋಡಿ. ಮೇಲಕ್ಕೆ ಹೋಗ್ತಾ ತುಂಬ ಎತ್ತರಕ್ಕೆ ಹೋಗುತ್ತೆ. ಇದು ಆಲ್ಮೋಸ್ಟ್ 1800 ಇದ್ರ ಅಡಿ ಮೇಲಿದೆ ಅಂತ ದೇವಸ್ಥಾನ ಇದು. ನೋಡಿ ಚಿಕ್ಕ ಮಕ್ಕಳು ಕೂಡ ಹತ್ತುತ್ತಾ ಇದ್ದಾರೆ. ಹಾಗೋ ಹೀಗೋ ನಾವು ಶ್ರಮವಹಿಸಿ ಮೇಲೆ ಹತ್ತೇ ಬಿಟ್ವಿ. ಕಡೆಗೂ ಹತ್ತಿದ ನಂತರ ಇನ್ನೇನು ಮುಚ್ಚಿದಾರ ಅಂತ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದರೆ ಇಲ್ಲಿ ನಮಗೆ ಇನ್ನೊಂದು ದೇವಸ್ಥಾನ ಸಿಗ್ತದೆ. ಇಲ್ಲಿ ಪ್ರಕೃತಿ ನೋಟವನ್ನು ನೋಡಿ. ಇಲ್ಲಿಂದ ಸಿದ್ಧಗಂಗಾ ಬೆಟ್ಟನೂ ಕಾಣ್ತದೆ, ದೂರದಲ್ಲಿ ಬೆಟ್ಟನೂ ಕಾಣುತ್ತೆ. ಇದು ಭಾಳ ಎತ್ತರದಲ್ಲಿದೆ. ಈಗ ನಾವು ನೋಡ್ತಾ ಹೋಗ್ತಾ ಇದ್ದರೆ ಇಲ್ಲೂ ಸಹ ದೇವಸ್ಥಾನ ಒಳಗಡೆ ನಮಗೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಬನ್ನಿ, ತುಂಬ ಚೆನ್ನಾಗಿದೆ ದೇವಸ್ಥಾನ, ತುಂಬ ಶಕ್ತಿಶಾಲಿ ದೇವಸ್ಥಾನ. ಇಲ್ಲಿಂದ ನೇರವಾಗಿ ನಾವು ಕೆಳಗಿಳಿತಾ ತುಮಕೂರು ಕಡೆಗೆ ನಡೆದ್ರೆ ನಾಮದ ಚಿಲುಮೆ ಅಂದರೆ ಇದು ನಮ್ಮ ಅರಣ್ಯ ಸಿಬ್ಬಂದಿಗಳು ಮೇಂಟೈನ್ ಮಾಡಿರ್ತಕ್ಕಂಥದ್ದು. ಜಿಂಕೆ ಪಾರ್ಕ್ ಕೂಡ ಇದೆ. ಇದು ನಾಮದ ಚಿಲುಮೆ ವಿಶೇಷ ಏನಂದರೆ ಇಲ್ಲಿ ರಾಮ ಸೀತೆ ಈ ಲಂಕೆಗೆ ಪ್ರವಾಸ ಕೈಗೊಳ್ಳುವಾಗ ರಾಮ ಒಂದ್ಸಲ ಇಲ್ಲಿ ತಂಗಿದ್ದಾಗ ಸೀತೆ ಹಣೆಗೆ ಬೊಟ್ಟಿಟ್ಕೊಳ್ಳೋ ಅಂದರೆ ನಾಮ ಇಟ್ಕೊಳ್ಳಲು ನೀರೆಲ್ಲೂ ಸಿಕ್ಕಿರಲಿಲ್ವಂತೆ. ಆಗ ರಾಮ ತನ್ನ ಬಾಣವನ್ನು ಉಪಯೋಗಿಸಿ ಬಂಡೆಯಲ್ಲಿ ನೀರು ಬರೋ ಆ ರೀತಿಯಲ್ಲಿ ಒಂದು ಬಾಣವನ್ನು ಪ್ರಯೋಗ ಮಾಡಿದ್ರಿಂದ ಇದಕ್ಕೆ ನಾಮದ ಚಿಲುಮೆ ಅಂದರೆ ನಾಮ ಇಟ್ಕೊಳ್ಳಿಕ್ಕೋಸ್ಕರ ನೀರು ಚಿಲುಮೆ ಆಗಿದ್ದು ಅಂಥ ಜಾಗ. ಇಲ್ಲೇ ನೋಡಿ, ಇದನ್ನು ಇಲ್ಲಿ ಫೆನ್ಸಿಂಗಿಂದ ಕಾಪಾಡಿದರೆ. ಮುಂಚೆ ಇದೆಲ್ಲ ಇರಲಿಲ್ಲ ಇಲ್ಲಿ. ಈಗ ಜನಗಳು ಏನು ಶ್ರೇಷ್ಠತೆಯನ್ನು ಹಾಳು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಅರಣ್ಯ ಸಿಬ್ಬಂದಿಗಳು ಇದನ್ನ ಶ್ರೇಷ್ಠತೆ ಕಾಪಾಡಲಿಕ್ಕೆ ಈ ಥರ ಫೆನ್ಸಿಂಗ್ ಮಾಡಿದ್ದಾರೆ. ಅದೇ ಜಾಗ ನೋಡಿ, ಅಲ್ಲಿ ಏನು ಚಿಕ್ಕ ಗುಂಡಿ ಆಕಾರದಲ್ಲಿದೆ, ಅಲ್ಲಿ ನೀರು 365 ದಿವಸನೂ ಬರ್ತದೆ. ಇಲ್ಲಿ ನೋಡಿ ರೀಲ್ಸ್ನಲ್ಲಿ ಎಷ್ಟು ತೊಡಗಿದ್ದಾರೆ ನಮ್ಮ ಜನ. ಅಲ್ಲೂ ಸಹ ನೋಡಿ ಇಲ್ಲೇ ಮಸಳೆಗಳೆಲ್ಲ ಇದೆ. ಈಗ ಒಂದು ದಿವಸದ ನಿಮಗೆ ಟೈಮ್ ಏನಾರ ಸ್ಪೆಂಡ್ ಮಾಡಬೇಕು ಅಂದರೆ ನೋಡಿ ವೀಕ್ಷಕರೇ, ಸಿದ್ಧಗಂಗಾ ಕ್ಷೇತ್ರಕ್ಕೆ ಬಂದರೆ ಪಕ್ಕದಲ್ಲಿರೋ ದೇವರಾಯನ ದುರ್ಗ, ನಾಮದ ಚಿಲುಮೆ ಎಲ್ಲವನ್ನು ನೋಡ್ಕೊಂಡು ತಂಗಿ ಅಲ್ಲೇ ಊಟದ ವ್ಯವಸ್ಥೆ ಇರುತ್ತೆ ಸಿದ್ಧಗಂಗಾ ಬೆಟ್ಟದಲ್ಲಿ. ನೀವೆಲ್ಲೂ ಹೊರಗಡೆ ಹೋಗಿ ಊಟ ಮಾಡಬೇಕಾದ್ರೆ ಶ್ರೇಷ್ಠ ಊಟ ಅದು. ಅಲ್ಲಿ ಮುಗಿಸ್ಕೊಂಡು ನೀವು ಒಂದು ದಿವಸ ಸ್ಪೆಂಡ್ ಮಾಡ್ಬೋದು. ಹೀಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್